ರಾಘವೇಂದ್ರ ಸ್ವಾಮಿಗಳ ಹೆಂಡತಿ ಪಿಶಾಚಿಯಾಗಿದ್ದು ಯಾಕೆ? ಈ ಒಂದು ಘಟನೆ ಅವರ ಜೀವನವನ್ನೇ ಬದಲಾಯಿಸಿತು. 1995ರಲ್ಲಿ ಭುವನಗಿರಿಯಲ್ಲಿ ಜನಿಸಿದ ಒಬ್ಬ ಬಾಲಕ ಹೆಸರು ವೆಂಕಟನಾಥ. ದಿನವೂ ಬಡತನದ ಹೋರಾಟ. ಆದ್ರೆ ಜ್ಞಾನದಲ್ಲಿ ಅಪಾರ ಶಕ್ತಿ, ವೇದ ಉಪನಿಷತ್ಗಳಲ್ಲಿ ಪಾಂಡಿತ್ಯ. ಆದರೂ ಜೀವನ ಸುಲಭವಿರಲಿಲ್ಲ. ಸರಸ್ವತಿ ಬಾಯಿ ಜೊತೆ ವಿವಾಹ ನಡೆಯುತ್ತೆ. ಒಬ್ಬ ಸಾತ್ವಿಕ ಪತಿವ್ರತೆ ಧರ್ಮಪತ್ನಿ ಇಬ್ಬರು ತುಂಬಾ ಕಷ್ಟದಲ್ಲಿ ಬದುಕಿದ್ರು. ಕೆಲವು ದಿನ ಊಟವೇ ಇರ್ತಾ ಇರ್ಲಿಲ್ಲ, ಇನ್ನು ಕೆಲವೊಮ್ಮೆ ಮನೆಯಲ್ಲಿ ಹಣವೇ ಇರ್ತಾ ಇರ್ಲಿಲ್ಲ. ಆದ್ರೆ ಒಂದು ವಿಷಯ ಮಾತ್ರ ಬದಲಾಗಲಿಲ್ಲ. ಭಕ್ತಿ, ವಿಶ್ವಾಸ, ದೇವರ ಮೇಲೆ ಅಪಾರವಾದ ನಂಬಿಕೆ. ಸರಸ್ವತಿ ಬಾಯಿ ತಮ್ಮ ಗಂಡನಿಗೆ ಯಾವಾಗಲೂ ಬೆಂಬಲವಾಗಿರ್ತಾ ಇದ್ರು. ಆದ್ರೆ ಒಂದು ದಿನ ವೆಂಕಟನಾಥನ ಮನಸ್ಸಿನಲ್ಲಿ ಒಂದು ದೊಡ್ಡ ನಿರ್ಧಾರ, ಸನ್ಯಾಸತ್ವ ಸ್ವೀಕರಿಸಬೇಕು. ಈ ವಿಷಯ ಕೇಳಿದಾಗ ಸರಸ್ವತಿ ಬಾಯಿ ಅವರ ಹೃದಯ ಹೊಡೆದು ಹೋಗುತ್ತೆ. ಅವರಿಗೆ ಗಂಡನೇ ಜಗತ್ತು. ಅವರಿಗೆ ಈ ಸುದ್ದಿ ಸಹಿಸಲಾಗಲಿಲ್ಲ. ಈ ನೋವಿನಲ್ಲಿ ಅವರು ಬಾವಿಗೆ ಬಿದ್ದು ಪ್ರಾಣ ತ್ಯಾಗ ಮಾಡಿದರು. ಆದ್ರೆ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಜನರು ಹೇಳ್ತಾರೆ ಅವರ ಆತ್ಮ ಗುರುಗಳ ಬಳಿ ಬಂದಿತ್ತಂತೆ. ಮುಂದೆ ಏನಾಯ್ತು ಗೊತ್ತಾ? ಪಾರ್ಟ್ 2 ನೋಡೋಕೆ ಈಗಲೇ ನನ್ನ ಪೇಜ್ ಫಾಲೋ ಮಾಡಿ. ರಾಮ್ ರಾಮ್, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್.